ನಮ್ಮ ಶ್ರೀಗಳು ಒಂದು ಪ್ರಶ್ನೆ ಕೇಳ್ತಾ ಇದ್ದಾರೆ ನನಗೆ, ಮಾಧ್ಯಮದವ್ರು ಇದ್ದಾರೆ ಕೇಳ್ಕೊಳ್ಳಿ. ಜನವಾರ ಎಲ್ಲ ಒಂದ್ ಕಡೆ ಶಿವಮೊಗ್ಗ ಇರ್ಬೇಕಲ್ಲ, ಶಿವಮೊಗ್ಗದಲ್ಲಿ ಧರ್ಮ ಯಾವುದಾದರೂ ತತ್ವ ಒಂದೇ, ನಾಮ ನೂರಾದರೂ ದೈವ ಒಂದೇ, ಪೂಜೆ ಯಾವುದಾದರೂ ಭಕ್ತಿ ಒಂದೇ, ಕರ್ಮ ಹಲವಾದರೂ ನಿಷ್ಠೆ ಒಂದೇ, ದೇವನೊಬ್ಬ ನಾಮ ಅಲ್ವೋ. ಅವರ ಆಚರಣೆ ಮಾಡೋಂಥದ್ದು ಅವರ ಪದ್ಧತಿ, ಜನವಾರ ಹಾಕೊಳ್ಳಿ, ಲಿಂಗ ಕಟ್ಕೊಳ್ಳಿ, ತಾಲಿ ಕಟ್ಲಿ, ಏನೇ ಆಗ್ಲಿ ಅವ್ರ ಧರ್ಮ. ಯಾರು ಹುಟ್ಟುವಾಗ ಯಾರು ಯಾವ ಜಾತಿಯಲ್ಲಿ ಹುಟ್ಟಬೇಕಂತ ಯಾರು ಅರ್ಜಿ ಹಾಕೊಂಡು ಹುಟ್ಟಿಲ್ಲ. ಆದ್ರೆ ಅವ್ರ ಹಿರಿಯರು ಮಾಡ್ಕೊಂಡು ಬಂದಿದ್ದಾರೆ. ನಾಮಕರಣ ಮಾಡೋದು ಧರ್ಮ, ಉಪನಯ ಮಾಡ್ಕೊಳ್ಳೋದು ಧರ್ಮ, ಕಿವಿ ಸುಚ್ಚೋದು ಧರ್ಮ, ಮೂಗ್ ಸುಚ್ಚೋದು ಧರ್ಮ, ತಾಲಿ ಕಟ್ಸ್ಕೊಳ್ಳೋದು ಧರ್ಮ. ಕೊನೆಗೆ ನಂಗೆ ಧರ್ಮನೇ ಬೇಡ ಅಂತ ಕೆಲವರು ವಾದ ಮಾಡ್ತಾರೆ. ಅವನು ಸತ್ತ ಮೇಲೆ ಅವನ್ನ ಉಣ್ಬೇಕೋ ಇಲ್ಲ ಅಂದ್ರೆ ಸುಡಬೇಕು ಅನ್ನೋ ತೀರ್ಮಾನ ಧರ್ಮ. ಧರ್ಮ ಬಿಟ್ಟು ಯಾರು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಹಂಗೆ ಧರ್ಮಗಳಲ್ಲಿ ಯಾವುದು ಒಂದು ಪದ್ಧತಿಯನ್ನ ಬಂದಿದೆ, ಯಾವ ಸರ್ಕಾರ ಕೂಡ ಭಾಗಿಯಾಗಲಿಕ್ಕೆ ತಯಾರಿಲ್ಲ. ಯಾರೇ ತಪ್ಪು ಮಾಡಿದ್ರೆ ಶಿಕ್ಷೆ ಕೊಡಲಿಕ್ಕೆ ಬದ್ಧವಾಗಿದ್ದೇವೆ. ಆ ಧರ್ಮವನ್ನ ಉಳಿಸಲಿಕ್ಕೆ ನಮ್ಮ ಸರ್ಕಾರ ಬದ್ಧವಾಗಿದೆ. ಇದನ್ನ ನೇರವಾಗಿ ಶ್ರೀಗಳ ಪಾದಗಳ ಸನ್ನಿಧಿಯಲ್ಲಿ ಈ ಮಾತನ್ನ ನಾನು ಹೇಳ್ತಾ ಇದ್ದೀನಿ. ಯಾರು ಆತಂಕ ಪಡೆಯೋದು ಬೇಕಾಗಿಲ್ಲ. ನಮ್ಮ ಸರ್ಕಾರ ಎಲ್ಲರೂ ಕೂಡ ಹೊಟ್ಟೆ ತೆಗೆದುಕೊಂಡು ಹೋಗಿ ಅವರವರ ಧರ್ಮನ ರಕ್ಷಣೆ ಮಾಡುವಂತ ಕೆಲಸ ನಮ್ಮ ಸರ್ಕಾರ. ನಾನೊಬ್ಬ ಸರ್ಕಾರದ ಪ್ರತಿನಿಧಿಯಾಗಿ ಈ ಸಂದರ್ಭದಲ್ಲಿ ನಾನು ಮಾತಾಡಲಿಕ್ಕೆ ನಾನು ಬಯಸ್ತಾ ಇದ್ದೇನೆ.